ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿದ್ದರಾಮ್ ಪರ್ಸಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ ಗ್ಯಾಸ್ ಬುಕಿಂಗ್ ಹೇಗೆ ಮಾಡೋದಂತ. ನೀವು ಹೋದ ವಿಡಿಯೋದಲ್ಲಿ ಗ್ಯಾಸ್ ಸಬ್ಸಿಡಿ ಹೇಗೆ ಬರುತ್ತೆ ಅದನ್ನ ಹೇಗೆ ಚೆಕ್ ಮಾಡ್ಬೇಕಂತ ನೋಡಿದ್ರಿ. ಇವಾಗ ನಾನು ಕೊಡ್ತಿದ್ದೀನಿ ಗ್ಯಾಸ್ ಬುಕಿಂಗ್ ಹೇಗೆ ಮಾಡೋದಂತ. ಗ್ಯಾಸ್ ಬುಕಿಂಗ್ ಎರಡು ವಿಧದಲ್ಲಿ ಗ್ಯಾಸ್ ಬುಕಿಂಗ್ ಮಾಡ್ಬೋದು. ಒಂದು ನಿಮ್ಮ ಮೊಬೈಲಲ್ಲೇ ಆನ್ಲೈನಲ್ಲಿ ಮಾಡ್ಬೋದು. ಇನ್ನೊಂದು ನಿಮ್ಮ ಆಧಾರ್ ಕಾರ್ಡ್ ಇನ್ನು ನಿಮ್ಮ ಗ್ಯಾಸಿಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ, ಆ ಮೊಬೈಲ್ಲೇನು ಬುಕಿಂಗ್ ಮಾಡ್ಬೋದು. ಅದನ್ನ ಹೇಗಂತ ನಾನು ಇವಾಗ ಹೇಳ್ಕೊಡ್ತೀನಿ. ಇಲ್ಲಿ ಒಬ್ರು ನಮ್ಮ ಕಸ್ಟಮರ್ದು ಗ್ಯಾಸ್ ಬುಕಿಂಗ್ ಮಾಡಂತ ತಗೊಂಬಂದಿದ್ದಾರೆ ಇವರು. ಇದನ್ನ ಹೇಗೆ ಗ್ಯಾಸ್ ಬುಕಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ ಇವಾಗ. ಎರಡು ವಿಧದಲ್ಲಿ ನಾವು ಗ್ಯಾಸ್ ಬುಕಿಂಗ್ ಮಾಡ್ಬೋದು, ಅದು ಹೇಳ್ಕೊಡ್ತೀನಿ ನಿಮ್ಗೆ ಇವಾಗ. ಇಲ್ಲಿ ನೋಡಿ ಸ್ನೇಹಿತರೆ, ಕ್ರೋಮ್ ಮೇಲೆ CSC ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು, ಸರ್ಚ್ ಮಾಡಬೇಕು. CSC ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ಡಿಜಿಟಲ್ ಸೇವಾ ಕನೆಕ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದನ್ನ ನೀವು ತಿಂಗಳ ಬುಕಿಂಗ್ ಮಾಡಿದ್ರು ಅಮೌಂಟ್ ಬರುತ್ತೆ. ನೀವು ಗ್ಯಾಸ್ ತಗೊಳ್ಳಿ ಬಿಡ್ರಿ, ತಿಂಗಳ ನೀವು ಗ್ಯಾಸ್ ಬುಕಿಂಗ್ ಮಾಡ್ಕೋತಾ ಇದ್ರೆ ತಿಂಗಳೂ ನಿಮಗೆ ಅಮೌಂಟ್ ಬರುತ್ತೆ. ಇಲ್ಲಿ ಸರ್ಚ್ ಮಾಡಬೇಕು LPG ರಿಫಿಲ್, ಇದು ಎರಡನೇ ಆಪ್ಷನ್ ಇದೆಯಲ್ಲ, LPG ಗ್ಯಾಸ್ ರಿಫಿಲ್ ಬುಕಿಂಗ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ತರ ಬರುತ್ತೆ. LPG ಸರ್ವಿಸ್ ಥ್ರೂ CSC ಇದೆ, ಇದ್ರ ಮೇಲೆ ಡಿಜಿಟಲ್ ಸೇವಾ ಕನೆಕ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲ ಬರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, LPG ರಿಫಿಲ್ ರಿಕ್ವೆಸ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ರಿಫಿಲ್ ಬುಕಿಂಗ್, ನಿಮ್ದು ಇಂಡಿಯನ್ ಇದ್ರೆ ಇಂಡಿಯನ್, HP ಇದ್ರೆ HP, ಭಾರತ್ ಇದ್ರೆ ಭಾರತ್ ತಗೋಬಹುದು. ನಾವು ಇಲ್ಲಿ ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡಿಬಿಡ್ತೀವಿ. ಆಮೇಲೆ ಇಲ್ಲಿ LPG ID ಮುಖಾಂತರನು ಬುಕ್ ಮಾಡ್ಬೋದು, ಮೊಬೈಲೇನು ಬುಕ್ ಮಾಡ್ಬೋದು, ಕನ್ಸ್ಯೂಮರ್ ನಂಬರ್ಲೇ ಬುಕ್ ಮಾಡ್ಬೋದು. ನಮ್ಮ ಹತ್ರ ಇವಾಗ LPG ID ಇದೆ. LPG ID ಹಾಕ್ತೀವಿ. ಇವಾಗ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಬುಕಿಂಗ್ ಆಗಿದೆ ಆಲ್ರೆಡಿ. ಇವಾಗ ನಾವು ಬೇರೆ ತಗೊಳ್ಳೋಣ. ಇಲ್ಲಿ ಸೆಲೆಕ್ಟ್ ಪ್ರಾಡಕ್ಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅವ್ರ ಹೆಸರು ಕನ್ಫರ್ಮೇಶನ್ ಮಾಡ್ಕೋಬೇಕು ಫ್ರೆಂಡ್ಸ್. ಚಂದ್ರವ್ವ ಅಂಕಪ್ಪ ಉಪ್ಪಾರ್ ಇದೆ. ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿದ ಮೇಲೆ ವ್ಯಾಲಿಡಿಟಿ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ವಾಲೆಟ್ ಪಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ವಾಲೆಟ್ ಪಿನ್ ಹಾಕೋದು. ಇಷ್ಟೇ ಸ್ನೇಹಿತರೆ, ಇವಾಗ ನಮ್ದು ಗ್ಯಾಸ್ ಬುಕಿಂಗ್ ಆಯ್ತು, ಪೇಮೆಂಟ್ ಸಕ್ಸಸ್ ಆಯ್ತು. ಇಲ್ಲಿ ಗ್ಯಾಸ್ ಬುಕಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ನಾವು ಇನ್ನೊಂದು ವಿಧದಲ್ಲೂ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡ್ಬೋದು. ಅದು ಯಾವ ತರ ಅಂದ್ರೆ, ಈ ನಂಬರ್ಗೆ ಫೋನ್ ಮಾಡೋ ಮುಖಾಂತರನು ಮೊಬೈಲ್ ಯಾವುದು ಗ್ಯಾಸ್ ಬುಕಿಂಗ್ ಮಾಡ್ಬೋದು. ಆ ನಂಬರ್ ಯಾವ್ದಂದ್ರೆ 8454955555. ಈ ನಂಬರ್ಗೆ ನಾವು ಇವಾಗ ಕಾಲ್ ಮಾಡೋಣ. ಇವಾಗ ಈ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಹೀಗೆ ಹೇಳುತ್ತೆ ಅದು. ಈ ತರ ಹೇಳಿ ಕಟ್ ಆಗತ್ತೆ. ಕಟ್ ಆದ್ಮೇಲೆ ಒಂದು ನಿಮಗೆ ಮೆಸೇಜ್ ಬರುತ್ತೆ, ಅದು ಬುಕಿಂಗ್ ಕನ್ಫರ್ಮೇಶನ್ ಆಗಿದ್ ನಾವು ಮೆಸೇಜ್ ಬರುತ್ತೆ. ಯುವರ್ ರಿಫಿಲ್ ಬುಕಿಂಗ್ ಈ ತರ ಬಂತು. ನಾನು ಮೊನ್ನೆನೆ ಬುಕಿಂಗ್ ಮಾಡಿದ್ದೀನಿ ಇದನ್ನ. ಅದು ಈ ತರಾನು ಬುಕಿಂಗ್ ಮಾಡ್ಕೋಬಹುದು ನೀವು. ಆ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು, ಗ್ಯಾಸ್ ಬುಕಿಂಗ್ ಆಗುತ್ತೆ. ವಾಪಸ್ ಈ ತರ ಮೆಸೇಜ್ ಬರುತ್ತೆ. ಈ ತರ ಮೆಸೇಜ್ ಬಂದ್ರೆ ನಿಮ್ದು ಮೊಬೈಲ್ ನಂಬರ್ ಲಿಂಕ್ ಇಲ್ಲ. ಇವಾಗ ಮೊಬೈಲ್ ನಂಬರ್ ಲಿಂಕ್ ಇದ್ದಿದ್ರಲ್ಲೇ ಮಾಡೋಣ. ಇವಾಗ ಈ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು,
ಆಟೋಮೆಟಿಕ್ ಹೀಗೆ ಹೇಳುತ್ತೆ ಅದು. ಹ್ಮ್ ಈ ತರ ಹೇಳಿ ಕಟ್ ಆಗತ್ತೆ. ಕಟ್ ಆದ್ಮೇಲೆ ಒಂದು ನಿಮಗೆ ಮೆಸೇಜ್ ಬರುತ್ತೆ, ಅದು ಬುಕಿಂಗ್ ಕನ್ಫರ್ಮೇಶನ್ ಆಗಿದ್ದು ನಾವು ಮೆಸೇಜ್ ಬರುತ್ತೆ. ಯುವರ್ ರಿಫಿಲ್ ಬುಕಿಂಗ್ ಈ ತರ ಬಂತು. ನಾನು ಮೊನ್ನೆನೆ ಬುಕಿಂಗ್ ಮಾಡಿದ್ದೀನಿ ಇದನ್ನ. ಅದು ಈ ತರನು ಬುಕಿಂಗ್ ಮಾಡ್ಕೋಬಹುದು ನೀವು.